ನಾವೆಲ್ಲ ಪ್ರೀತಿಯಿಂದ ನೀವು ಚೀಕು ಅಂತಾನೆ ಕರೆಯೋದು. ಐ ಡೋಂಟ್ ಮೈಂಡ್ ಕಾಲಿಂಗ್ ಯು ಚೀಕು. ಬಟ್ ಒನ್ ಫಿಲಮ್ ಓಲ್ಡ್ ಇನ್ನು ಉಪಾಧ್ಯಕ್ಷ ಜೊತೆ ನೀವಾಗಲೇ 3 ಲ್ಯಾಂಗ್ವೇಜ್ಗೆ ಇವಾಗ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. 18 ಫಿಲಮ್ಸ್ 50 ಫಿಲಮ್ಸ್ ಆದ್ಮೇಲೆ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ. ನೀವಾಗಲೇ ಮಲ್ಟಿ ಲಿಂಗ್ವಲ್ ಆಕ್ಟರ್ ಆಗೋಕ್ಕೆ ತಯಾರಿ ಆಗ್ತಾ ಇದ್ದೀರಾ? ಇದು ನಮ್ಮ ನಿರ್ಮಾಪಕರದ್ದು ಪ್ಲಾನು. ನಾನು ಕನ್ನಡದವನೇ, ಕನ್ನಡ ಸಿನಿಮಾನ ಏನ್ ಮಾಡ್ತಿದ್ವಿ, ಇನ್ನೊಬ್ರು ಈಗ ಸುನೀಲ್ ಸರ್ ಇದ್ದಾರೆ, ಇನ್ನೊಬ್ರು ಕಾಮಿಡಿಯನ್ ಆಡ್ ಆಗ್ತಾರೆ, ಸದ್ಯದಲ್ಲಿ ಹೇಳ್ತೀವಿ. ಸೊ ಹಂಗಾಗಿ 3 ಸ್ಟೇಟು 3 ಕಾಮಿಡಿಯನ್ನು, ಹಂಗಾಗಿ 3 ಭಾಷೆ ಚಿತ್ರ ಮಾಡೋಣ ಅಂತ ಪ್ರೊಡ್ಯೂಸರ್ ಡೈರೆಕ್ಟರ್ದು ಪ್ಲಾನ್ ಆಗಿದೆ. ಬಟ್ ನೀವು ಇದ್ರೊಳಗೆ ಎತ್ತುಗಳು ನಿಮ್ಗೆ ಹೆದರಿಸ್ತೀರಾ, ನೀವು ಎತ್ತುಗಳನ್ನ ಹೆದರಿಸ್ತೀರಾ ಗೊತ್ತಾಗ್ಲಿಲ್ಲ. ಕೆಲವು ಕಡೆ ನಾನೇ ಎತ್ತುತ್ತೀನಿ, ಕೆಲವು ಕಡೆ ಅದೇ ಎತ್ತುತ್ತೆ. ಸೊ ಹಂಗಾಗಿ ಇದು ಒಂದು ಪಕ್ಕ ಜೋಡೆತ್ತು ಅಂದ್ರೆ ಏನು ಅಂತ, ಆಕ್ಚುಲಿ ಜೋಡೆತ್ತು ಅಂದ್ರೆ ಇಬ್ಬರು ಲೆಕ್ಕ, ಅದು ಇನ್ನೊಬ್ರು ಇದ್ದಾರೆ, ಅದು ಯಾರು ಅಂತ ಸದ್ಯದಲ್ಲಿ ಹೇಳ್ತೀವಿ. ನಿಜವಾದ ಜೋಡೆತ್ತುಗಳು ಯಾರು ಅಂತ ಹೇಳ್ತೀವಿ. ಸೊ ಇದು ಅಷ್ಟೇ. ಆಯ್ತು, 3 ಡೈಲಾಗ್ ರೈಟರ್ ಬೇಕಾಗಿತ್ತು ನಿಮ್ಗೆ. ಅದು ಸಿನಿಮಾ ಮೇಲಿನ ಪ್ರೀತಿ ನಮ್ಮ ತಂಡಕ್ಕೆ ಎಷ್ಟಿದೆ ಅಂತ. ಯಾಕೆಂದ್ರೆ ಇವತ್ತು ನಾವು ಏನೇ ತಂದ್ರೂ ಫೈನಲಿ ಸ್ಕ್ರೀನಲ್ಲಿ ಏನ್ ನೋಡ್ತಾರೆ ಅದಷ್ಟೇ ಕಾಣಿಸೋದು. ಸೊ ಅದಕ್ಕೆ ಹೋಮ್ವರ್ಕ್ ಎಷ್ಟು ಚಂದ ಮಾಡ್ತೀವಿ ಅಷ್ಟು ಒಳ್ಳೇದು. 3 ಡೈಲಾಗ್ ರೈಟರ್ ಯಾಕೆ ಅಂದ್ರೆ ಇದರಲ್ಲಿ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಜೊತೆಗೆ ಸ್ವಲ್ಪ ಮಾಸು ಇದೆ. ಸೊ ಹಂಗಾಗಿ ಎಲ್ಲಾ ತರದ ರೈಟರ್ಗಳು ಬರೆದ್ರೆ ಚೆನ್ನಾಗಿರುತ್ತೆ ಅಂತ 3 ಜನ ಡೈಲಾಗ್ ರೈಟರ್. ಇಲ್ಲಿ ನಿಮ್ಗೆ ಐಡಿಯಾ ಕೊಟ್ಟಿದೆ ಚಿಕ್ಕಣ್ಣ ಅದೆಲ್ಲ ಅಂತ. ಇಲ್ಲೋ ಒಂದ್ ಕಡೆ ನೀವೇ ಒಂಥರ ಕ್ಯಾಪ್ಟನ್ ಅಂತ ಶಿಪ್ ಇದೆ, ಮಹೇಶ್ಗೆ ಸ್ವಲ್ಪ ಸೈಡ್ ಇಳಿಸಿದ್ರೆ. ಯಾವತ್ತು ಕ್ಯಾಪ್ಟನ್ ಅಂತ ಶಿಪ್ ಡೈರೆಕ್ಟ್ರೆ. ನಮ್ಮದು ಏನಾಗಿದೆ ಅಂದ್ರೆ ಒಂದು ಟೀಮ್ ವರ್ಕ್ ಅಂತ ಮಾಡ್ತಾ ಇದೀವಿ. ಈಗ ನಾವು ಡೈಲಿ ಕೂರ್ತೀವಿ, ಎಲ್ಲರೂ ಆಫೀಸಲ್ಲಿ ಕೂರ್ತಾರೆ, ಯಾರ ಕಡೆಯಿಂದ ಒಂದು ಒಳ್ಳೇದು ಬಂದ್ರೆ ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಲಿ, ಇಲ್ಲ ಕೋ ಡೈರೆಕ್ಟರ್ ಆಗಿರ್ಲಿ, ಕ್ಯಾಮ್ರಾಮನ್ ಆಗಿರ್ಲಿ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿರ್ಲಿ, ಒಂದ್ ಯಾವ್ದಾದ್ರು ಚೆನ್ನಾಗಿದೆ ಅಂದ್ರೆ ನಮ್ಮ ಟೀಮಲ್ಲಿ ಎಲ್ರಿಗೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಳ್ಳೆ ಮನಸ್ಸಿದೆ. ಹಂಗಾಗಿ ಒಳ್ಳೆ ಪ್ರಾಜೆಕ್ಟ್ ಆಚೆ ಬಂದಿದೆ. ಅಲ್ಲ, ಯು ವಿಲ್ ಕಾಲ್ ದ ಶಾರ್ಟ್ಸ್ ತರ ಇದೆ. ನಾನ್ ಕಾಲ್ ಇಲ್ಲೇ ಶೂಟಿಂಗ್ ಮಾಡಿದ್ವಿ, ಸೆಟ್ ಹಾಕಿ ನೀವು ಬಂದಿದ್ರೆ ಗೊತ್ತಾಗಿರೋದು ಶೂಟಿಂಗ್ ಮಾಡಿದ್ದು ಡೈರೆಕ್ಟ್ರೆ ಅಂತ. ಇದೆಲ್ಲ ಒಂದು ಟೀಮ್ ವರ್ಕ್ ಆಗ್ತಿರೋದ್ರಿಂದ ಹಂಗಾಗಿ ಖುಷಿ ಇದೆ. ಈಗ ಇದರಲ್ಲಿ ಎಷ್ಟೋ ಸಲ ಡೈರೆಕ್ಟರ್ ಬಂದು ನಮ್ಗೆ ಆಕ್ಟ್ ಮಾಡಿ ತೋರಿಸ್ತಾರೆ. ನಾನು ಎಷ್ಟೋ ಸಲ ಇದು ಯಾವುದೋ ಒಂದು ಡೈಲಾಗ್ ಚೆನ್ನಾಗಿದೆ ನೋಡ್ರಿ ಅಂದ್ರೆ ಅವ್ರು ಆ್ಯಡ್ ಮಾಡ್ಕೊತಾರೆ. ನಮ್ಮ ಡೈಲಾಗ್ ರೈಟರ್ಗೂ ಸಹ ನಾನೊಂದು 2-3 ಡೈಲಾಗ್ ನೋಡಿ ಸರ್ ಇದು ಬರೆದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅವ್ರು ಬರೀಬೇಕಾದ್ರೆ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ನಾವು ಮಾಡೋ ಸ್ಕ್ರೀನ್ ಅವರು ಕೂತಿದ್ದಾರೆ, ಹರೀಶ್ ಅವ್ರನ್ನೂ ಕೂತಿದ್ದಾರೆ. ಇದು ಫುಲ್ ಟೀಮ್. ಇಲ್ಲಿ ಯಾರು ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್, ಪ್ರೊಡ್ಯೂಸರ್, ಡೈರೆಕ್ಟರ್, ಡಿಒಪ್ ಅಂತೀವಿ, ಪೂರ್ತಿ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾ ಇದೀವಿ. ಒಂದು ಈ ತರದ್ದು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ನಮ್ಮ ನಂಬಿಕೆ. ನಿಮ್ ಲಕ್ ಲೈಕ್ ನಿಮ್ ಬೆಸ್ಟ್ ಟೆಕ್ನಿಷಿಯನ್ ಸಿಕ್ಕಿರೋದು ಈ ಫಿಲಮ್ಗೆ ಖಂಡಿತ ನನ್ನ ಅದೃಷ್ಟ. ಓಕೆ, ಬಟ್ ರೈಟರ್ ನಾನು ಕೇಳಲೇಬೇಕು. ಇದೊಂದು ಅಂದ್ರೆ ಏನಾದ್ರು ನಿಜವಾಗ್ ನಡೆದಿರೋ ಘಟನೆನ? ಬಿಕಾಸ್ ಜೋಡೆತ್ತು ಅನ್ನೋದು ನಮ್ಮ ಪಾಪ್ಯುಲಾರಿಟಿ ಬಂದಿದ್ದು ಅಂದ್ರೆ ಆ ಟೈಟಲ್ ಹೆಸರು ಪಾಪ್ಯುಲಾರಿಟಿ. ದರ್ಶನ್ ಎಷ್ಟು ಆ ಪೊಲಿಟಿಕಲ್ ರ್ಯಾಲಿ ಟೈಮಲ್ಲಿ ಇದು ಪೊಲಿಟಿಷಿಯನ್ ಹೇಳಿದ ಮಾತು, ಬೇಸ್ಡ್ ಆನ್ ದಟ್ ನೀವೇನಾದ್ರೂ ಈ ಕತೆ ಬಂದ್ರೆ ಇದು 90s ಅಲ್ವಾ, ಅವಾಗಿಂದ ಏನಾದ್ರು ರಿಯಲ್ ಇನ್ಸಿಡೆಂಟ್ ಕತೆನ ಇದು? ಬಿಸಿ ಇತ್ತೀಚಿನ ಅಂದ್ರೆ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ನಡೆದಂತ ರಿಯಲ್ ಕತೆ ಇದು. ಬಟ್ 1980s ಅಂತಾರೆ ಏನು ಅಂದ್ರೆ ಈ ವಿಷಯ ಒಂದು 5 ವರ್ಷದಿಂದ ನಡೆದಿರೋದು. ನಾವು ಸಿನಿಮಾಗೆ ಏನ್ ಬೇಕು ಅದನ್ನ ಮಾಡ್ಕೊಂಡಿರೋದು ಅಂದ್ರೆ ವಿಷಯ 1980sಗೂ ಇವಾಗ 5 ವರ್ಷದಿಂದ ಅದು ಇದೆ ವಿಷಯ. ಪಾಪ ಯಾಕೆ ಕನ್ಫ್ಯೂಸ್ ಮಾಡ್ತಾರೆ ಮೇಡಮ್. ಘಟನೆ ಮಾತ್ರ ಈಗ ನಡೆದಿದ್ದು, ಅದನ್ನ ಅಡಾಪ್ಟ್ ಮಾಡಿರೋದು 80sಗೆ. ಕೆಲವು ವಿಷಯಗಳಿದೆ ಈ ಕಥೆ ಒಳಗಡೆ. ಕೆಲವು ವಿಷಯಗಳನ್ನ ಈ ಪ್ರೆಸೆಂಟ್ ಟೈಮಲ್ಲಿ ಹೇಳಿದ್ರೆ ಅದನ್ನ ನಂಬೋಕೆ ಕಷ್ಟ. ಸೊ 1980ಕ್ಕೆ ಅಂತ ಹೋದ್ರೆ ಆವಾಗ ಒಂದಷ್ಟು ಇನ್ನೋಸೆನ್ಸ್ಗಳಿತ್ತು, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು, ಭಯ ಭಕ್ತಿ ಇತ್ತು. ಇವಾಗ ಇಲ್ಲ ಅಂತಲ್ಲ, ಆಗಿನಷ್ಟು ಇಲ್ಲ. ಸೊ ನಮ್ಮ ಕಥೆಯಲ್ಲಿ ಅದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ನಾವು 90s 80s ಹೋಗೋಣ ಅಂತ ಹೇಳಿ ಆ ತರ ಪ್ಲಾನ್ ಮಾಡ್ಕೊಂಡು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವರಿಗೂ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ, ನಮಗೆ
ನಮ್ಮ ಟೈಟಲ್ ಟೀಸರ್ನ ಲಾಂಚ್ ಮಾಡಿದ ನಮ್ಮ ಅಧ್ಯಕ್ಷರು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಆರ್ ಚಂದ್ರ ಸರ್ಗೆ, ಹಾಗೆ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ಗೆ, ಹಾಗೆ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ, ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಜೋಡೆತ್ತು ಇದು ಟೈಟ್ಲ್ ಕೇಳಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಯಾರು ಇನ್ನೊಬ್ರು ಅಂತ. ಖಂಡಿತ ಇನ್ನು ಸ್ವಲ್ಪ ದಿನದಲ್ಲಿ ನಿಜವಾದ ಜೋಡೆತ್ತು ಯಾರು ಅನ್ನೋದನ್ನ ರಿವೀಲ್ ಮಾಡ್ತೀವಿ. ಇದು ಮೊದಲನೇದು ಒಂದು ಟೈಟ್ಲ್ ಟೀಸರ್ನ ಲಾಂಚ್ ಮಾಡಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅನ್ನೋದು ಒಂದು ಟೈಟ್ಲ್ ಟೀಸರ್ ಅಂತಲೇ ಶೂಟ್ ಮಾಡಬೇಕು ಅಂದಾಗ ಈ ಜೋಡೆತ್ತು ಸಿನಿಮಾಗೆ ನಿಜವಾದ ಹೀರೋ ನಮ್ಮ ಸೋಮಣ್ಣ ಕಟ್ಗೆನಹಳ್ಳಿ ಅವರು. ಏನಕ್ಕೆ ಅಂದರೆ ಒಂದು ನಿರ್ಮಾಪಕರು ಈಗ ಗೊತ್ತಿಲ್ಲ, ಚಿಕ್ಕಣ್ಣನ ಸಿನಿಮಾ ಒಂದು ಉಪಾಧ್ಯಕ್ಷ ಆಗಿದೆ, ಅದಾದಮೇಲೆ ಇನ್ನೂ ಯಾರೂ ಆಗಿಲ್ಲ, ಲಕ್ಷ್ಮೀಪುತ್ರ ನಡೀತಾ ಇದೆ. ಬಟ್ ಮೂರನೇ ಸಿನಿಮಾ ನನ್ನ ಕೆರಿಯರ್ಗೆ ಇದು ಒಂದು ಬಿಗ್ ಬಜೆಟ್ ಸಿನಿಮಾ. ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಈಗ ಆಲ್ರೆಡಿ ತೆಲುಗುವಿಂದ ಸುನಿಲ್ ಸರ್ನ ನೋಡಿದ್ರಿ ಟೀಸರಲ್ಲಿ. ಇನ್ನು ಎಲ್ಲ ಭಾಷೆಯಿಂದಲೂ ಎಲ್ಲ ನಟರುಗಳು ದೊಡ್ಡ ದೊಡ್ಡ ನಟರುಗಳನ್ನೇ ಕರ್ಕೊಂಡು ಬಂದಿದ್ರಲ್ಲಿ ಅಭಿನಯ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಇವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ದುಡ್ಡು ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ, ಬಟ್ ನಮ್ಮ ಕತೆ ಏನು ಅನ್ಕೊಂಡಿದ್ದೀವಿ ಅದು ಆಗಬೇಕು, ಮಾಡೋದನ್ನ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಿದ್ದಾರೆ. ಇಂಥ ನಿರ್ಮಾಪಕರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಯಾವುದೋ ದೇವರ ಆಶೀರ್ವಾದ ಏನು, ಇಂಥ ಪ್ರೊಡ್ಯೂಸರ್ ಮೂರನೇ ಸಿನಿಮಾಗೆ ಸಿಕ್ಕಿದ್ರು. ಇನ್ನು ನಮ್ಮ ಮಹೇಶ್ ಅವರು, ಅವ್ರದ್ದು ಕಾಮಿಡಿ ಜಾನರು, ಮಾಸು ಕಾಮಿಡಿ ಎರಡೂ ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ. ಸೊ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಹಾಗೆ ನಮ್ಮ ಸುಧಾಕರ್ ಸರ್, ಇವರು ಕೆಲಸಗಳನ್ನ ನಾವು ಆಲ್ರೆಡಿ ನೋಡಿದ್ದೀವಿ, ಜನರ ಮೆಚ್ಚುಗೆಯನ್ನು ತುಂಬ ಸಿಕ್ಕಿದೆ. ಇವ್ರ ಜೊತೆ ಕಾಮಿಡಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಕೆಲಸ ಮಾಡಿದ್ದೀನಿ. ಹೀರೋ ಮಾಡಬೇಕಾದ್ರೆ ಇದು ಮೊದಲನೇ ಚಿತ್ರ. ನಿಜವಾಗ್ಲೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳಿದ್ದಾರೆ. ಅಂಥ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿರೋದು ಇನ್ನೊಂದು ಅದೃಷ್ಟ. ಹರೀಶ್ ಸರ್ಗೆ ಅವರು ಸಿನಿಮಾ ಮಾಡಲ್ಲ ಅಂದ್ಕೊಂಡಿದ್ದೆ ನಾನು, ಅಂದರೆ ಮ್ಯೂಸಿಕ್ ಮಾಡಲ್ಲ ಅಂತ. ಸೊ ಕೇಳಿದಾಗ ಸರ್ ನೀವೇ ಮಾಡಬೇಕು ಅನ್ಸೋದು, ಮಾಡ್ತೀರಂದರೆ ದಯವಿಟ್ಟು ಬಂದು ಇದು ನನ್ನ ಸಿನಿಮಾ ನಾನು ಮಾಡ್ಕೊಡ್ತೀನಿ ಅಂದಾಗ, ಸರ್ ಈಗ ನಮಗೆ ಟ್ರಂಪ್ ಕಾರ್ಡು ಥಿಯೇಟ್ರ್ ಒಳಗಡೆ ಜನ ಬರಬೇಕು ಅಂದರೆ ಒಂದು 2 ಸಾಂಗ್ ಹಿಟ್ ಕೊಟ್ಬಿಡಿ ಸರ್ ಅಂದರು. ನೀವು ಅದನ್ನೆಲ್ಲ ಸೈಡ್ಗೆ ಇಡ್ರಿ, ನಾನು 4 ಹಿಟ್ ಕೊಡ್ತೀನಿ ಅಂದಿದ್ದಾರೆ. ಥ್ಯಾಂಕ್ ಯು ಸರ್, ಆಲ್ಬಮ್ ಹಿಟ್ ಕೊಡ್ತೀನಿ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ರಾಜಶೇಖರ್ ಅವರು ಉಪಾಧ್ಯಕ್ಷರು ಅವರೇ ಡೈಲಾಗ್ ಬರೆದಿದ್ರು, ಅದರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನಕ್ಕಿದ್ರು. ಇದರಲ್ಲಿ ನಗುನೂ ಇದೆ, ಒಂದು ಎಮೋಷ್ನಲ್ ಇದೆ. ಇದು ಒಂದು ಫ್ಯಾಮಿಲಿ ಕತೆ. ಇದು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ, ಇದು 1980 ನಡೆಯೋ ಕತೆ. ಒಂದು ಹಳ್ಳಿ ಸೊಗಡಿನ ಕಥೆಗಳು ಇತ್ತೀಚೆಗೆ ಬರ್ತಿಲ್ಲ, ಹಾಗಾಗಿ ಇದು ಹಳ್ಳಿನಲ್ಲೇ ಶುರುವಾಗಿ ಒಂದು ಹಳ್ಳಿನಲ್ಲೇ ಮುಗಿಯುವಂಥ ಕತೆ. ಒಂದು 1980 ಈ ಚಿತ್ರದಲ್ಲಿ ಕರ್ಕೋಗ್ತೀವಿ. ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್, ಫ್ಯಾಮಿಲಿ ಕಾಮಿಡಿ, ಲವ್ ಎಲ್ಲನೂ ಇದೆ. ಜೊತೆಗೆ ರಘು ನಿಡುವಳ್ಳಿ ಸರ್ ಅವ್ರ ಜೊತೆಗೆ ಡೈಲಾಗ್ ಬರ್ತಾರೆ. 3 ಜನ ಡೈಲಾಗ್ ಇಟ್ಟಿದ್ದಾರೆ. ಮತ್ತು ನಮ್ಮ ಇವತ್ತು ಏನು ನಮ್ಮ ಸೆಟ್ಟು ಫಸ್ಟ್ಗೆ ಇಷ್ಟೊಂದು ರಿಚ್ ಆಗಿಲ್ಲ ಕಾಣಿಸ್ತಿದ್ದೀವಿ, ಇದೆಲ್ಲ ಕಾರಣ ನಮ್ಮ ಮೋಹನ್ ಬಿ ಕೆರೆ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಸರ್, ಥ್ಯಾಂಕ್ ಯು. ಬಟ್ ಎಲ್ಲದಕ್ಕೂ ಮೇಜರ್ ಆಗಿ ಬೇಕಾಗಿರೋದು ಒಂದು ಏನೇ ಖರ್ಚು ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಕತೆ ಚೆನ್ನಾಗಿದ್ರೆ ಮಾತ್ರ ಅದಕ್ಕೆಲ್ಲ ಏನು ಬೇಕಾದ್ರೂ ಮಾಡ್ಬೋದು. ಮಹೇಶ್ ಅವರು ಮಂಡ್ಯದವರು, ಹಳ್ಳಿಯವರೇ ಆಗಿರೋದ್ರಿಂದ ಒಂದು ಅದ್ಭುತವಾದ ಒಂದು ಹಳ್ಳಿ ಕಥೆಗಳನ್ನ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ. ಟೀಸರು ಇಷ್ಟ ಆದರೆ ಹಂಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಇನ್ನೇನು ಮುಂದಿನ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಜೋಡೆತ್ತು ಸಿನಿಮಾ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.